ನೋಟಿಫಿಕೇಶನ್ ಚನ್ನರಾಯಪಟ್ಟಣದ ಅಂಬಿಕಾನಗರದಲ್ಲಿ 19 ವರ್ಷದ ಬಿಎ ವಿದ್ಯಾರ್ಥಿನಿ ರಚಿತಾ ಎಂಬುವರು ನೇಣಿಗೆ ಶರಣಾಗಿರುವ ಘಟನೆ ವರದಿಯಾಗಿದೆ. ಆದರೆ ಇದು ಆತ್ಮಹತ್ಯೆಯಲ್ಲ, ಪ್ರಿಯಕರನೇ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದಾನೆ ಎಂದು ಯುವತಿಯ ಪೋಷಕರು ಗಂಭೀರ ಆರೋಪ ಮಾಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಆರೋಪಿಸಿ ಸಾರ್ವಜನಿಕರು ಹಾಗೂ ಮುಖಂಡರು ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ಮೃತ ರಚಿತಾ ಪಟ್ಟಣದ ಬಾಗೂರು ರಸ್ತೆಯ ರೇಣುಕಾಂಬ ರಸ್ತೆಯಲ್ಲಿರುವ ಐಡಿಯಲ್ ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದ ನವೀನ್ ಎಂಬಾತನನ್ನ ಕಳೆದ 1.5 ವರ್ಷದಿಂದ ಪ್ರೀತಿಸುತ್ತಿದ್ಲು. ವಿಶೇಷವೆಂದರೆ ಅದೇ ಬೇಕರಿಯಲ್ಲಿ ಯುವತಿಯ ತಾಯಿಯೂ ಸಹ ಕೆಲಸ ಮಾಡುತ್ತಿದ್ರು. ಇಂದು ಪ್ರಿಯಕರ ನವೀನ್ ಎಂಬಾತ ರಚಿತಾಳ ಮನೆಗೆ ತೆರಳಿ ಯುವತಿಯ ಮೇಲೆ ದೌರ್ಜನ್ಯವೆಸಗಿ ನಂತರ ನೇಣು ಹಾಕಿ ಕೊಲೆ ಮಾಡಿದ್ದಾನೆ ಎಂದು ಯುವತಿಯ ತಂದೆ ತಾಯಿ ಆರೋಪಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳುತ್ತಿಲ್ಲ ಹಾಗೂ ಆರೋಪಿಯನ್ನು ರಕ್ಷಿಸುವ ಯತ್ನ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಯುವತಿಯ ಸಾವಿಗೆ ನ್ಯಾಯ ಒದಗಿಸಬೇಕು ಮತ್ತು ಕೂಡಲೇ ಆರೋಪಿ ವಿರುದ್ಧ ಎಫ್ಐಆರ್ ದಾಖಲಿಸಬೇಕೆಂದು ಒತ್ತಾಯಿಸಿ ಸಾರ್ವಜನಿಕರು ಹಾಗೂ ವಿವಿಧ ಪರ ಸಂಘಟನೆಗಳ ಮುಖಂಡರು ಚನ್ನರಾಯಪಟ್ಟಣ ಪೊಲೀಸ್ ಠಾಣೆ ಮುಂಭಾಗ ಜಮಾಯಿಸಿ ಉಗ್ರ ಪ್ರತಿಭಟನೆ ನಡೆಸಿದ್ದಾರೆ. ಏನು ಮುಚ್ಚಿಡ್ತಾ ಇರಲಿಲ್ಲ, ಬೆಟ್ ಕೊಟ್ಟು ಇಬ್ರು ಲಾಕ್ ಓಪನ್ ಮಾಡ್ತಿದ್ದು. ಇವತ್ತು ಲಾಕ್ನು ಇದ್ ಮಾಡವ್ರೆ, ಯಾರು ಮಾಡಿಲ್ಲ ಸರ್, ಯಾರು ಇಲ್ಲ. ಇಂಥ ಟೈಮಲ್ಲಿ ಯಾರು ಇರಲ್ಲ, ಈಗ ಹೋಗ್ಬೇಕು. ಅವನಿಗೆ ಯಾರು ಯಾವಾಗ ಇರಲ್ಲ ಅಂತ ಎಲ್ಲ ಗೊತ್ತು. ಏನು ಗೊತ್ತಿಲ್ಲ ಸರ್, ಅವನಿಗೆ ಗೊತ್ತು ಈ ಟೈಮಲ್ಲಿ ಇರಲ್ಲ. ಇವರು ನನ್ನ ಮಗಳು ಕರ್ಕೊಬಂದು ಬೇಕ್ರಿಗೆ ಬಿಟ್ಟು, ಅಮ್ಮ ಕೆಲ್ಸಕ್ಕೆ ಹೋಗಮ್ಮ, ನಾನು ಕೆಲ್ಸಕ್ಕೆ ಹೋಗ್ಬೇಕು. 11 ಗಂಟೆಲಿ ಫೋನ್ ಮಾಡಿದೆ ಸರ್, ಏನ್ ಮಾಡ್ತಿದ್ದಿ ಮಗನೇ? ಅಮ್ಮ ನನಗೂ ರಜಾ ಕೊಟ್ಟಿಲ್ಲ, ನೀನ್ ಬೇಗ ಬಾ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಇಬ್ರು 6 ಗಂಟೆಗೆ ಹೋಗಿ ಪೂಜೆ ಮಾಡೋಣ ಅಂತ ಹೇಳಿ 11 ಗಂಟೆಯಲ್ಲಿ ಮಾತಾಡಿದ್ಲು. 11:15 ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ ನನ್ನ ಮಗಳು. ಚೆನ್ನಾಗಿ ತಗೊಂಡಿಲ್ಲ ಸರ್, ಕಂಪ್ಲೇಂಟ್ ಬರ್ಸ್ಕೊ ಬಂದ್ರೆ. ನವೀನ ಅಂತ ಬರ್ಸಿದ್ರಲ್ಲ, ಅವ್ನ್ ನಿಮ್ ಮನೆಗ್ ಬಂದಿದ್ನ, ಅವ್ನ್ ಸಾಯಿಸಿದ್ ನೋಡಿದ್ರ? ಅವ್ನ್ ಬಂದಿರೋದ್ ಯಾರು ನೋಡಿದ್ರಿ? ಸಾಕ್ಷಿ ಹೇಳ್ತೀರಾ ಅಂತ ಅವ್ರು ಕೇಳ್ತಾರೆ. ಕಂಪ್ಲೇಂಟ್ ತಗೋಬೇಕಲ್ವಾ ಸರ್? ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಸಮಾಜದಲ್ಲಿ ಇಂಥ ಹೆಣ್ಮಕ್ಳಿಗೆ ಇನ್ನೂ ಬಾರಿ ಅನ್ಯಾಯ ಆಯ್ತದೆ, ಆಯಿತಾ? ಇವತ್ತು ಇವನ್ನ ಖಂಡಿಸಿ ಅವನಿಗೆ ಸರಿಯಾದಿಗೆ ಶಿಕ್ಷೆ ಮಾಡಿದ್ರೆ, ನಮಗೆ ನ್ಯಾಯ ಕೊಡಿಸಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲ ಹುಡುಗರು ಎಚ್ಚರಿಸ್ಕೋತಾರೆ. ಇಲ್ಲಿ ಜನ ಏನೂ ಆಗಲ್ಲ. ಮುಂದಕ್ಕೆ ಹೆದರಿಕೆ ಅನ್ನೋದು ಬರ್ತದೆ. ನೆನ್ನೆ ಹಬ್ಬದ ದಿವಸ ಅವ್ನು ಮಾಡಿದ್ರು ಇಷ್ಟೊತ್ತಾರು ಟೇಷನ್ಗೆ ಕರೆಸಿಲ್ಲ ಅವನ್ನ ಅಂದರೆ ಇಂಪ್ಲೆನ್ಸು ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಬಡವರು ಹೆಣ್ಮಕ್ಳು ಮಾಡ್ಬೋದು ಅನ್ನೋದ ಇಡೀ ಪ್ರಪಂಚದಲ್ಲೇ ಹುಡುಗರುಗಳು ತಿಳ್ಕೊತಾರೆ. ಇಂಥವು ಇನ್ನೂ ಸಾವಿರಾರು ಆಯ್ತವೆ ಈ ಪೊಲೀಸ್ನರಿಂದ. ಈಗ ಅವನ್ನ ಖಂಡಿಸಿ ಅವನಿಗೆ ನ್ಯಾಯ ಈಗ ಏನು ಅಂದರೆ ಅವನಿಗೆ ಶಿಕ್ಷೆ ಮಾಡಿ ನಮ್ಮ ತಂಗಿಗೆ ನ್ಯಾಯ ಕೊಡಿಸ್ಕೊಟ್ರೆ, ಸರಿಯಾದ ಶಿಕ್ಷೆ ಕೊಟ್ಟು ನನ್ನ ತಂಗಿಗೆ ನ್ಯಾಯ ತೋರಿಸ್ಕೊಟ್ರೆ ಎಷ್ಟೋ ಸಂಸಾರಗಳು ಉಳ್ಕೋತವೆ, ತಿಳಿದು ಹುಡುಗರುಗಳು ನಡೀತವೆ. ಮತ್ತು ನಾವು ಸಣ್ಣ ಸಮುದಾಯದವರು, ಮುಡಿವಾಳ ಸಮಾಜದವರು ನಮಗೆ ನ್ಯಾಯ ಕೊಡಿಸ್ಬೇಕು. ಈಗ ದುಡ್ಡು ಎಲ್ಲ ಮೇನು, ಎಲ್ಲರ ತಾವು ದುಡ್ಡು ಇರ್ತದೆ. ದುಡ್ಡಿದ್ಬಿಟ್ಟು ಯಾವುದೇ ಕಾರಣಕ್ಕೂ ಹಿಂಗೆ ಒಬ್ಬರು ಜೀವ ತೆಗಿಬೋದು ಅನ್ನೋದಾದರೆ ಎಲ್ಲ ಅದೇ ಬುದ್ಧಿ ಕಲ್ತ್ಕೋತಾರೆ. ಪೊಲೀಸ್ನವರು ಏನು ನ್ಯಾಯ ಐತೆ ಅದ ಕರೆಕ್ಟಾಗಿ ತನಿಖೆ ಮಾಡಿ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ಅಣ್ಣ, ಬೆಳಗ್ಗೆ ನಾನು ಇತ್ತಲ್ಲ 11 ಗಂಟೆಗೆ ಮನೆ ಬಿಟ್ಟವನು. 12-1:15 ಮನೆಗೆ ಹೋದೆ. ಮನೇಲಿ ಹೋಗಿ ಹಿಂದ್ಗಡೆ ಬಾಗ ತೆಗೆದಾದ ಇನ್ನು ಒಳಗೆ ಹೋದೆ. ಯಾರ ಕಾರಣ ಫೋನ್ ಮಾಡಿದೆ, ಫೋನ್ ರೇಷು ಅಲ್ಲಲ್ಲ. ನೀರು ಕುಡಿಯೋ ನಾವು ಹೋದೆ ರೂಮ್ಗೆ. ಅಲ್ಲಿ ನೇಣಾಕ್ಯಂದು ಅವನೇ ಬಂದು ಯಾವನೂ ಇಲ್ಲ ಅಣ್ಣ, ಅವನೇ ನವೀನನೇ. ನಮ್ಮ ಮಗನೇ ಮಣ್ಣಾಳು ಬಂದೋಯ್ದ. ಅವರಿಗೆ ಮಗಳಿಗೆ 20 ವರ್ಷ. ನಿನ್ನೆ ಸಂಜೆ ಕಂಪ್ಲೇಂಟಲ್ಲಿ ಬರೆದಿದ್ದಾರೆ. ಆಸ್ಪತ್ರೆಯಿಂದ ಕರ್ಕೊಬರ್ಬೇಕಾದ್ರೆ ಮಧ್ಯಂತರದಲ್ಲಿ ಜೀವ ಹೋಯ್ತೆ ಅಂದ್ಬಿಟ್ಟು ಕಂಪ್ಲೇಂಟಲ್ಲಿ ರಾತ್ರಿ ಬರ್ತಾರೆ. ರೈತರ ಸಂಘದರೆಲ್ಲ ಬಂದು ಎಲ್ಲ ಅವ್ರು ಹೇಳಿದಾಗ ಆವಾಗ ಕಂಪ್ಲೇಂಟ್ ತೊಗೋತಾಯಿದ್ದಾರೆ. 9 ಗಂಟೆ ರಾತ್ರಿ ಕಂಪ್ಲೇಂಟ್ ತಂದ, 1 ಗಂಟೆಯಲ್ಲಿ ಡೆತ್ ಆಗಿರೋದು. 9 ಗಂಟೆ ರಾತ್ರಿ ಕಂಪ್ಲೇಂಟ್ ಆಗ್ತಾಯಿದ್ದಾರೆ. 4-5 ಸತಿ ಕಂಪ್ಲೇಂಟ್ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಸಾಕ್ಷಿ ತಬನ್ನಿ ಮತ್ತು ರಾಜೀನಾಮೆಗೂ ಕರೆಸಿದ್ದಾರೆ. ರಾಜೀನಾಮೆ ಮಾಡಿಸ್ತೀವಿ ಅಂದ್ಬಿಟ್ಟು ರಾಜೀನಾಮೆ ಕರೆಸಿದ್ದಾರೆ. ಅಲ್ಲಿ ಅಕ್ಕಪಕ್ಕರೆಲ್ಲ ಇವ್ರನ್ನ ತಂದೆ ತಾಯಿನ ಕರ್ಕೊಂಡು ಹೋಗೋದು, ರಾಜಿ ಮಾಡಿಸ್ತೀನಿ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. ಈ ಥರ ಈಗ ಹುಡುಗಿಗೆ ಏನಿಲ್ಲ, ನ್ಯಾಯ ಕೊಡಿಸಿ ಅಷ್ಟೇ ಕೇಳೋದು. ಎಲ್ಲ ಇಡೀ ನಮ್ಮ ಊರಲ್ಲೇ ಬಂದವರೆ ನ್ಯಾಯ ಕೊಡಿಸಿ ಅಂತಲೇ ಕೇಳಕ್ಕೆ ಬಂದಿರೋದು ಎಲ್ಲರೂ. ದಯವಿಟ್ಟು ಇದೊಂದು ಬಡವರಿಗೆಲ್ಲ ನ್ಯಾಯ ಸಿಗಬೇಕು ಅಂದ್ಬಿಟ್ಟು ಇದನ್ನು ಹೋರಾಡ್ತಿದ್ದೀವಿ ಅಷ್ಟೇ.